ಏಕಾದಶಿ ಭಾಳ ಪುಣ್ಯ ದಿನ. ಇವತ್ತು ನೀವು ವೈಕುಂಠ ದ್ವಾರದಲ್ಲಿ ಹೋದರೆ ನೇರವಾಗಿ ಸ್ವರ್ಗಕ್ಕೆ ಹೋಗೋದು ಅಂತ ಪ್ರತೀತಿ ಇದೆ. ಮತ್ತು ಇವತ್ತು ನೀವು ಹೆಚ್ಚಾಗಿ ಉಪವಾಸ ಇದ್ದು ಅಥವಾ ರವೆನೇ ಹೆಚ್ಚಾಗಿ ಸೇವಿಸಬೇಕು. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಭಾಳ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿಕೊಂಡು ಅಚ್ಚುಕಟ್ಟಾಗಿ ಶಿಸ್ತಿನಿಂದ ವೈಕುಂಠ ಏಕಾದಶಿನ ಆಚರಿಸ್ತಾ ಇದ್ದೀವಿ. ಮತ್ತು ಇಲ್ಲಿ ಭಾಳಷ್ಟು ಎಲ್ಲರೂ ಹೇಳ್ತಾಯಿದ್ದಾರೆ, ಭಾಳಷ್ಟು ಎಲ್ಲ ಅಲಂಕಾರ ಆಗಲಿ ಮತ್ತು ಬೇರೆ ವ್ಯವಸ್ಥೆಗಳಾಗಲಿ ಎಲ್ಲವೂ ಭಾಳ ಚೆನ್ನಾಗಿದೆ ಅಂತ. ಮತ್ತು ನಮಗೆ ಸುಮಾರು 1 ಲಕ್ಷ ಜನ, ಅಂದರೆ ಬೆಳಗಿನ ಜಾವ 2 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಜನ ಬರ್ತಾನೆ ಇರ್ತಾರೆ. ಹಾಗಾಗಿ ನಾವು ಎಲ್ಲ ರೀತಿಯ ಸಿದ್ಧತೆ, ಪ್ರಸಾದಗಳಾಗಿರ್ಬೋದು, ಯಾವುದೇ ರೀತಿ ಕೊರತೆ ಇಲ್ಲದಂಗೆ ಮಾಡ್ತಾಯಿದ್ವಿ. ಮತ್ತು ಬೆಳಗಿನ ಜಾವ 2 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಸುಮಾರು ಒಂದು 10 ಮನೋರಂಜನೆ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಈಗ ಆಡ್ತಾ ಇರುವಂಥವರು TTD ದೇವಸ್ಥಾನದ ಅನ್ನಮಯ ಪ್ರಾಜೆಕ್ಟ್ನ ಭಕ್ತಿಗೀತೆಗಳು ಆಡುವಂಥವ್ರು. ಮತ್ತು ಇದೇ ರೀತಿ ಸುಮಾರು ಒಂದು 11 ಪ್ರೋಗ್ರಾಮ್ ಇರ್ತದೆ ನಮ್ಮದು. ಇಲ್ಲಿ ಒಂದು ವಿಶೇಷ ಏನಂದರೆ, ಇದು ಶ್ರೀ ಕೈಲಾಸ ವೈಕುಂಠ ಅಂದರೆ ಹರಿಹರ ಇಬ್ಬರು ಒಂದೇ ಪ್ರಾಂಗಣದಲ್ಲಿ, ಅದು ಒಂದೇ ಪಕ್ಕದಲ್ಲಿ ಇರುವಂಥದ್ದು. ಒಂದೇ ಪ್ರಾಂಗಣದಲ್ಲಿರ್ತಾರೆ, ಆದರೆ ಪಕ್ಕ ಗುರುಗುಡಿಲವರು ಭಾಳ ವಿರಳ. ಮತ್ತು ಇಲ್ಲಿ ವಿಶೇಷವಾಗಿ ರಂಗನಾಥ ಸ್ವಾಮಿ ಇಡೀ ಪ್ರಪಂಚದಲ್ಲೇ ದೊಡ್ಡದಿದ್ದು 26 ಅಡಿ ಏಕಶಿಲ. ಮತ್ತು ನಮಗೆ ಎಲ್ಲ ದೇವರು ಇದೆ ಇಲ್ಲಿ, ಅಂದರೆ ಬಲಮುರಿ ಗಣಪತಿ, ಬೆಳ್ಳಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ, ಮತ್ತು ನಿಂತಿರ್ಬೇಕಂತ 14 ಅಡಿಯ ಶನೇಶ್ವರ ಸ್ವಾಮಿ, ಪಂಚಮುಖಿ ಆಂಜನೇಯ, ರಂಗನಾಥ, ಮಹಾಲಕ್ಷ್ಮಿ, ವೆಂಕಟೇಶ್ವರ, ಸುಂದರೇಶ್ವರ, ತ್ರಿಪುರ ಸುಂದರಿ, ಮತ್ತು ಇತ್ತೀಚೆಗೆ ನಾವು ದಕ್ಷಿಣಾಮೂರ್ತಿ, ಕಾಳಭೈರವ ಮತ್ತು ಸಾಯಿಬಾಬಾ ಇವೆಲ್ಲವನ್ನೂ ಕೂಡ ಮಾಡಿದ್ದೀವಿ. ಮತ್ತು ಇಲ್ಲಿ ವಿಶೇಷ ಇನ್ನೊಂದಂದರೆ, ಭಾಳಷ್ಟು ವರ್ಷಗಳಿಂದ ಇಲ್ಲಿ ನೂರಾರು ಮದುವೆಗಳಾಗುತ್ತೆ. ಅಂದರೆ ಇಲ್ಲಿ ಮದುವೆ ಆದವ್ರು ಚೆನ್ನಾಗಿರ್ತಾರೆ ಅಂತ ನಮಗೆ ಭಾಳಷ್ಟು 3-4 ತಲೆಮಾರುಗಳಾಗಿದ್ದಾರೆ. ಹಾಗಾಗಿ ಇಲ್ಲಿ ನೀವೇನೇ ನೆನೆಸ್ಕೊಂಡ್ರು, ನಮ್ಮ ಲಿಂಗರಾಜವರು ಈಗ ಹೇಳ್ತಾರೆ, ಅವ್ರು ಹೇಳಿದ್ರು ನನಗೆ ಒಂದು 94ರಲ್ಲಿ ಒಂದು ಸತಿ ನಾನು ಹೀಗೆ ಹೋಗ್ತಾ ಏನೋ ಜನ ಇದ್ದಾರೆ ಅಂತ ಬಂದು ದೇವ್ರನ್ನ ಅರ್ಸ್ಕೊಂಡೆ. ಅವತ್ತಿನಿಂದ ಇವತ್ತವರೆಗೂ ನನಗೆಲ್ಲ ಒಳ್ಳೇದು ಮಾಡಿದ್ದಾರೆ ಅಂತ. ಆ ರೀತಿಯಾಗಿ ಭಾಳಷ್ಟು ಜನ ನಮ್ಗೆ ಬಂದು ಹೇಳ್ತಾರೆ, ಈ ದೇವ್ರನ್ನ ನೀವು ನಂಬಿದ್ರೆ ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ. ಅದರಿಂದ ಈ ದೇವಸ್ಥಾನ ನಮ್ಮ ಲಿಂಗೇಶ್ ಅವರು, ಇಲ್ಲೇ ಲೋಕಲ್ ಸ್ಥಳೀಯ ಕಾರ್ಪೊರೇಟರ್ ಮಿಸಸ್ಸು ರೂಪಾ ಲಿಂಗೇಶ್ ಅವರು ಎಲ್ಲ ನೋಡಿದಾಗ ಈ ದೇವಸ್ಥಾನ ಹೇಗಿತ್ತು, ಈಗ ಹೇಗಾಗಿದೆ ಅಂತ ಅವ್ರು ಹೇಳ್ತಾರೆ. ಈಗ ನಾವು ಒಂದು 12 ವರ್ಷದಿಂದ ನಾನು ಅಧ್ಯಕ್ಷ, ನಮ್ಮ ಹುಚ್ಚಪ್ಪ ಎಕ್ಸ್ಮೇಯರು ಉಪಾಧ್ಯಕ್ಷರು, ಮತ್ತು ಶ್ರೀನಿವಾಸ್ ಅವರು ಎಕ್ಸ್ ಕೌನ್ಸಿಲರು, BDA ಮೆಂಬರು, ಅವರು ಇಲ್ಲಿ ಟ್ರೆಷರರು, ಮತ್ತು ವೆಂಕಟೇಶ್ ಅವರು ಅಡ್ವೊಕೇಟು, ಅವರು ಸೆಕ್ರೆಟ್ರಿ, ಮತ್ತು ಉದಯ್ ಕುಮಾರ್ ಬಾಬುರವರು ಜಾಯಿಂಟ್ ಸೆಕ್ರೆಟ್ರಿ, ಮತ್ತು ವಿಶ್ವ ಅವರು ಒಬ್ಬ ಡೈರೆಕ್ಟ್ರು. ನಾವೆಲ್ಲ ಸೇರಿ 12 ವರ್ಷದಲ್ಲಿ, ಯಾಕೆಂದರೆ ವಿಗ್ರಹಗಳಿತ್ತು, ಆದರೆ ದೇವಸ್ಥಾನ ಭಾಳ ಇಷ್ಟು ಈ ಮಟ್ಟದಲ್ಲಿ ಇರಲಿಲ್ಲ. ಇದನ್ನು ನಾವೀಗ ಭಾಳಷ್ಟು ಜೀರ್ಣೋದ್ಧಾರ ಸುಮಾರು 16 ಕೋಟಿ ಖರ್ಚು ಮಾಡಿದ್ದೀವಿ. ಇನ್ನೂ ಭಾಳಷ್ಟು ಖರ್ಚು ಮಾಡಿ ಇನ್ನೂ ಜೀರ್ಣೋದ್ಧಾರ ಮಾಡಬೇಕಾಗಿದೆ. ಅದರಿಂದ ಎಲ್ಲ ಭಕ್ತಾದಿಗಳು ಧನು ಸಹಾಯ ಮಾಡಿ ಈ ಕ್ಷೇತ್ರಕ್ಕೆಲ್ಲ, ಇಡೀ ಬೆಂಗಳೂರಿಗೆ ಇದೊಂದು ಒಳ್ಳೆ ಮಾದರಿ ದೇವಸ್ಥಾನ ಆಗಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ವಿ. ನಿಮ್ಮೆಲ್ಲರೂ ಸಹಕಾರ ಬಯಸ್ತಾ ನಿಮಗೆಲ್ಲರೂ ಆ ದೇವರು ಒಳ್ಳೆಯ ಆಶೀರ್ವಾದ ಕೊಡಲಿ ಅಂತ ಹೇಳ್ತೀವಿ. ಬೆಳಗ್ಗೆ ನಾವು 2ರಿಂದ 6ವರೆಗೂ ಸುಪ್ರಭಾತ ಇರ್ತದೆ. 6 ಗಂಟೆಯಿಂದ ಸಾರ್ವಜನಿಕ ದರ್ಶನ ಪ್ರಾರಂಭ ಆದರೆ ರಾತ್ರಿ 11 ಗಂಟೆ ಏಕಾಂತ ಸೇವೆ ಆಗುತ್ತೆ. ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ರಶ್ ಇರುತ್ತೆ. ಅಂದರೆ ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ ಬೆಳಗ್ಗೆ ರಶ್ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಮಧ್ಯಾಹ್ನ ರಶ್ ಆಗುತ್ತೆ. ಮತ್ತು ವರ್ಕಿಂಗ್ ಡೇಲಿ ಯಾವಾಗಲೂ ನಮಗೆ ಸಾಯಂಕಾಲ ಕಂಟ್ರೋಲ್ ಸಿಗೋದಿಲ್ಲ. ಮತ್ತು ನಮ್ಮ ಈ ಡೆಕೋರೇಷನ್ಸು ಎಲ್ಲ ಈಗ ಬೇರೆಯವ್ರಿಗೆಲ್ಲ ಹೇಳಿದಾಗ ಇನ್ನೂ ಜಾಸ್ತಿ ಜನ ಆಗ್ಬಿಡ್ತಾರೆ. ಹಾಗಾಗಿ ಸಾಯಂಕಾಲ ಸ್ವಲ್ಪ ನಾವು ಎಲ್ಲ ರೀತಿ ಇನ್ನೂ ಬಂದೋಬಸ್ತ್ ಮಾಡ್ಕೋತೀವಿ. ನಮ್ದು ಏನಂದರೆ, ಒಂದು VIP ಕ್ಯೂ ಒಂದು ಹೋಗುತ್ತೆ. ಅದಾದಮೇಲೆ 2 ರ್ಯಾಂಪ್ಸ್ ಮಾಡ್ತೀವಿ, 1.5 ಅಡಿದು 2.5 ಅಡಿದು. ಹಾಗಾಗಿ ನಮ್ಗೆ ತೊಂದರೆ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾನೆ ಇರ್ತದೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಜನ ಇವತ್ತು ಒಂದು ರೀತಿ ತಿರುಪತಿಯಲ್ಲಿ ಏನು ಮಾಮೂಲು ದಿವಸ ಇರ್ತದೋ ಆ ರೀತಿ ಇವತ್ತು ನಮ್ಮ ಈ ಕ್ಷೇತ್ರ ಇರ್ತದೆ. ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ಈ ಒಂದು ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಕೈಲಾಸ ಮತ್ತು ವೈಕುಂಠ 2 ಸಮಾಗಮದಲ್ಲಿ ಇಲ್ಲಿ ವಿಶೇಷವಾದಂತಹ ಐತಿಹಾಸಿಕ ಉಳ್ಳಂತಹ ಒಂದು ಕ್ಷೇತ್ರವಾಗಿದೆ. ಇಲ್ಲಿ ಭಕ್ತರು ನಾನಾ ಜನರು ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನು ಹೇಳ್ಕೊಳ್ಳೋಕ್ಕೆ, ಸ್ವಾಮಿ ಹತ್ರ ದರ್ಶನ ಮಾಡೋಕ್ಕೆ ಅಂತ ಇವತ್ತೊಂದು ದಿನ ಈ ದಿನಗಳು ಬರ್ತಾರೆ.
ಮತ್ತು ಇಲ್ಲಿ ಬಹಳ ಪೂರ್ಣವಾಗಿ ಹೇಳಿಪಟ್ಟಿದ್ದು ಸ್ವಾಮಿಯ ಆ ಒಂದು ಶಕ್ತಿ ಹೇಗಿದೆ ಅಂದರೆ, ಏನೇ ಕೆಲಸ ನಾವು ಬೇಡ್ಕೊಂಡ್ರು, ಏನೇ ಒಂದು ಆಗಬೇಕು ಕೆಲಸ ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ಸ್ವಾಮಿ ಫಲಿಸ್ತಾನೆ. ಅವನ ಆಶೀರ್ವಾದ ಎಲ್ಲರಿಗೂ ಭಾಳಷ್ಟು ಶಕ್ತಿ ಇರೋದ್ರಿಂದ ಲಕ್ಷಾಂತರ ಜನರು ಬಂದು ಇಲ್ಲಿ ಸ್ವಾಮಿ ದರ್ಶನ ಮಾಡ್ತಾರೆ. ಹಾಗೆ ನಾವು ಭಾಳ ಸಣ್ಣ ವಯಸ್ಸಿಂದನೂ ಬಂದಿದ್ದೀವಿ. ಹಾಗಂತೂ ತುಂಬಾ ಅಸ್ತವ್ಯಸ್ತವಾಗಿತ್ತು. ಈಗಂತೂ ನಮ್ಮ ಹರೀಶಣ್ಣ ಅವರು ಅಧ್ಯಕ್ಷತೆಯಲ್ಲಿ ಭಾಳಷ್ಟು ಮುಂದುವರೆದಿದೆ. ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರ ಭಾಳ ಚೆನ್ನಾಗಾಗಿದೆ. ಜನರು ಬರಲಿಕ್ಕೆ ವ್ಯವಸ್ಥೆಗಳು, ಪ್ರಸಾದ ತಿಂಗಳು ಏನು ಅವರು ಈ ಶನಿ ಪ್ರದೋಷ ಆಗಿರ್ಬೋದು, ಮತ್ತು ಮಾಸದಲ್ಲಿ ಬರುವಂತಹ ಎಲ್ಲ ಅಷ್ಟಮಿಯಂದು ಕಾಲಭೈರವನಾದ ಇಲ್ಲಿ ಒಂದು ಪ್ರತಿಷ್ಠಾಪನೆ ಆಗಿರೋದ್ರಿಂದ ಅಷ್ಟಮಿಯಂದು ಜನರಿಗೆ ಭಾಳ ದೂರದಲ್ಲಿ ಹೋಗಬೇಕಾಗಿತ್ತು ಕಾಲಭೈರವನ ದರ್ಶನಕ್ಕೋಸ್ಕರ. ಆದರೆ ಇಲ್ಲೇ ಆಗಿರೋದ್ರಿಂದ ಸುತ್ತಮುತ್ತ ಇಲ್ಲಿರುವಂಥ ಎಲ್ಲ ನಗರವಾಸಿಗಳೆಲ್ಲ ಬಂದು ದರ್ಶನ ಮಾಡ್ತಿದ್ದಾರೆ. ಹಾಗೆ ಪ್ರತಿಯೊಂದು ದೇವರು ಇಲ್ಲಿರೋದ್ರಿಂದ ಎಲ್ಲರೂ ಬಂದು ದರ್ಶನ ಮಾಡಲಿಕ್ಕೆ ಅನುಕೂಲವಾಗಿದೆ. ಮತ್ತು ಇಲ್ಲಿ ಹೆಚ್ಚಾಗಿ ಸಾಮೂಹಿಕ ಮದುವೆಗಳು ನಡೀತಾ ಇದೆ. ಗಿರಿಜಾ ಕಲ್ಯಾಣ ಅನ್ನೋ ಒಂದು ಗಿರಿಜಾ ಕಲ್ಯಾಣ ಪ್ರತಿ ವರ್ಷವೂ ಮಾಡ್ತಾರೆ. ಆ ಗಿರಿಜಾ ಕಲ್ಯಾಣದಲ್ಲಿ ಮದುವೆ ಆದವರು ಮತ್ತು ಮದುವೆಗೆ ಬೇಡ್ಕೊಂಡವರು ಅವ್ರ ಕೈಲಿ ಆಗುವಂತಹ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಬಂದು ಹೇಳ್ಕೊಂಡಾಗ ಮದುವೆ ಆಗ್ತಿಲ್ದಿರುವಂಥದ್ದು ಇಲ್ಲಾಗಿದೆ. ಯಾಕಂದರೆ ಅದಕ್ಕೆ ಉದಾಹರಣೆ ನಾನು ಇದ್ದೀನಿ. ನನ್ನ ಮಕ್ಕಳಿಗೆ ಇಲ್ಲಿ ಗಿರಿಜಾ ಕಲ್ಯಾಣ ವ್ಯವಸ್ಥೆ ಮಾಡಿದಾಗ ಪುರೋಹಿತರು ನಮ್ಗೆ ಹೇಳಿದ್ರು, ಬಂದು ಆಗಿದ್ದಾಗ 3 ತಿಂಗಳಿಗೆ ನಮ್ಮ ಮಗನಿಗೆ ಮದುವೆ ನಿಶ್ಚಯವಾಯಿತು. ಇಲ್ಲಿ ಭಾಳಷ್ಟು ಪುರಾಣಾಯ ಮತ್ತು ಐತಿಹಾಸಿಕ ಒಂದು ಹಿನ್ನೆಲೆ ಇರೋದ್ರಿಂದ, ಇಲ್ಲಿ ಹೆಚ್ಚು ಶಕ್ತಿ ತುಂಬಿರೋದ್ರಿಂದ ಇಷ್ಟು ಸಾಮೂಹಿಕವಾಗಿ ಜನ ಬರ್ತಾ ಇದ್ದಾರೆ. ಹಾಗೆಯೇ ಲೋಕದಲ್ಲಿ ಆಗ್ತಾ ಇರುವಂತಹ ಈ ಅನಾವೃಷ್ಟಿ, ಅತಿವೃಷ್ಟಿ, ರೋಗ ರುಜಿನಗಳಿಗೆಲ್ಲನೂ ಸ್ವಾಮಿನೇ ನಮಗೆ ಒಂದು ದಾರಿದೀಪವಾಗ್ತಾನೆ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನ ಹೇಳಿ. ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಭಗವಂತ ವೈಕುಂಠ ಏಕಾದಶಿ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನನ್ನ ಅನುಭವ ಏನಪ್ಪ, 1994ರಲ್ಲಿ ಈ ದೇವಸ್ಥಾನಕ್ಕೆ ಇಲ್ಲೆಲ್ಲೋ ಓಡಾಡ್ತಾ ಇದ್ದೆ. ಅವಾಗ ಇಲ್ಲೇನು ಇಷ್ಟು ಜನ ಇದ್ದಾರೆ ಅಂತ ನೋಡಿದಾಗ ಅದು ವೈಕುಂಠ ಏಕಾದಶಿ ಅಂತ ಗೊತ್ತಾಗಿ, ಅಂದರೆ ನನಗೇನೋ ಜನ ಇದ್ದಾರೆ ಅಂತ ಬಂದೆ. ಆಮೇಲೆ ಗೊತ್ತಾಯಿತು ಒಳಗೆ ಬಂದ ಮೇಲೆ ಇದು ವೈಕುಂಠ ಏಕಾದಶಿ ಅಂತ. ಅವತ್ತು ನಾನು ಈ ಭಗವಂತನ ಬೇಡ್ಕೊಂಡು ದರ್ಶನ ಮಾಡಿದೆ. ಅವತ್ತು ನಾನು ಬಂದಿದ್ದಿಂದ ಇದುವರೆಗೂ ಆರ್ಥಿಕತೆಯಲ್ಲಿ ಬೇರೆದಲ್ಲಿ ಹಿಂದೆ ತಿರುಗಿ ನೋಡಿಲ್ಲ. ಆ ಭಗವಂತ ನಂಗೆ ಭಾಳ ಕೊಟ್ಟಿದ್ದಾನೆ. ಆದ್ದರಿಂದ ಆಮೇಲೆ ನಾಯಕರು ಆರ್ವೀರೇಶ್ವರ್ ಬಂದ ಮೇಲೆ ಈ ದೇವಸ್ಥಾನದ ತುಂಬ ಜೀರ್ಣೋದ್ಧಾರ ಆಗಿದೆ. ಮದುವೆ ಸಮಾರಂಭಗಳು ಆಗ್ತವೆ, ಪೂಜೆ ಪುನಸ್ಕಾರ ಎಲ್ಲ ಭಾಳ ತುಂಬ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆ ಏನು ಹೇಳಿದ್ರು ಹರೀಶ್ ಅವರೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೀನಿ. ಮತ್ತು ವೈಕುಂಠ ಮತ್ತೊಮ್ಮೆ ನಾಡಿನ ಜನತೆಗೆ ವೈಕುಂಠ